ಇವತ್ತು ಹಾವೇರಿಯಲ್ಲಿ ಮುಖ್ಯಮಂತ್ರಿಗಳು ಆಡಿದ ಮಾತು ಮತ್ತೊಮ್ಮೆ ನಾಯಕತ್ವ ಬದಲಾವಣೆ ಅಧಿಕಾರ ಹಸ್ತಾಂತರದ ಚರ್ಚೆಗಳಿಗೆ ಇಂಬು ಕೊಡೋ ಹಾಗಿದೆ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಹಾಗೂ ಮಾರುತೇಶ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಈ ರಾಮನಗರ MLA 6ನೇ ತಾರೀಕು ಅಂತಿದ್ರು, ಈಗ 9ನೇ ತಾರೀಕು ಅಂತಿದ್ದಾರೆ. ನಮ್ಮ ಕಡೆ ಅದನ್ನ ಅಜ್ಮಾಸ್ ಮೇಲೆ ಹೊಡೆಯೋದು ಅಂತಾರೆ, ಅಜ್ಮಾಸ್ ಮೇಲೆ ಹೊಡಿತಿದ್ದಾರೆ ಅಂತಾನೆ ಅನ್ಕೊಳ್ಳೋಣ. 15ನೇ ತಾರೀಖಿನ ತನಕ ವೇಟ್ ಮಾಡೋದು ಅಂತ ಅವರ ಬಣದಲ್ಲಿ ಚರ್ಚೆ ಅಂತ ಸುದ್ದಿ ಕೊಟ್ಟಿದ್ದೀರಿ ನೀವು. ಅದಾದ್ಮೇಲೆ ಏನು ಮತ್ತೆ ಚಟುವಟಿಕೆಗಳು ಶುರುವಾಗ್ತವ? ಅಲ್ಲ, ಈಗ ಹೈಕಮಾಂಡ್ ಕರೆಯಬಹುದು ಅನ್ನುವಂತ ನಿರೀಕ್ಷೆಯಲ್ಲೇ ಈಗಲೂ ಕೂಡ DK ಶಿವಕುಮಾರ್ ಇದ್ದಾರೆ. DK ಶಿವಕುಮಾರ್ ಬಣದಲ್ಲಿರ್ತಕ್ಕಂಥ ಶಾಸಕರು ಇದ್ದಾರೆ. ಈ ತಿಂಗಳಿನ ಒಳಗೆ ಒಂದು ತೀರ್ಮಾನ ಆಗುತ್ತೆ ಅನ್ನುವಂತ ವಿಶ್ವಾಸದಲ್ಲೇ ಅವರಿದ್ದಾರೆ. ಒಂದ್ ವೇಳೆ ಆ ತೀರ್ಮಾನಕ್ಕೆ ಹೈಕಮಾಂಡ್ ಆಸ್ಪದ ಕೊಡ್ಲಿಲ್ಲ, ಹೈಕಮಾಂಡ್ ಯಾವ ಇಬ್ಬರನ್ನೂ ಕೂಡ ಕರೀಲಿಲ್ಲ, ಆಗ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೆದಿದ್ದಾವೆ. ಈ ಹಿಂದೆ ಬೆಳಗಾವಿ ಅಧಿವೇಶನದ ಸಂದರ್ಭದಲ್ಲಿಯೇ ಈ ಚರ್ಚೆಗಳು ನಡೀತಾ ಇತ್ತು. ಅಂದ್ರೆ ಅಧಿವೇಶನ ಮುಗಿದ್ಮೇಲೂ ಇವರು ಕರೀದೇ ಇದ್ರೆ ಏನ್ ಮಾಡ್ಬೇಕು ಅನ್ನೋದ್ರ ಕುರಿತಾಗಿ. ಆಗ ಗುಂಪು ಸಭೆಗಳ ಆರಂಭ ಆಗುತ್ತೆ. ದೆಹಲಿ ಪರೇಡ್ ಅನ್ನು ನಡೆಸುವಂತ ತೀರ್ಮಾನಗಳು ಕೂಡ ಇದಾವೆ. ಹೀಗಾಗಿ ಯಾವುದನ್ನ ಆರಂಭ ಮಾಡ್ತಾರೆ ಅನ್ನುವಂಥದ್ದು ದೆಹಲಿಯ ನಾಯಕರ ಪ್ರತಿಕ್ರಿಯೆ ಮೇಲೆ ನಿಂತಿದೆ. ದೆಹಲಿ ನಾಯಕರು ಇಬ್ಬರನ್ನೂ ಕರೆದ್ರೆ ಆಗ ಯಾವುದೇ ಬೆಳವಣಿಗೆಗಳಿಗೆ ಆಸ್ಪದ ಇರೋದಿಲ್ಲ, ಒಂದು ತೀರ್ಮಾನಗಳಾಗಬಹುದು, ಅಥವಾ DK ಶಿವಕುಮಾರ್ ಅವ್ರಿಗೊಂದು ಸ್ಪಷ್ಟ ಭರವಸೆಗಳಾದ್ರೂ ಸಿಗಬಹುದು, ಅಥವಾ ನಾವು ಇಂಥ ಸಂದರ್ಭಕ್ಕೆ ನಿಮ್ಮನ್ನು ಮಾಡ್ತೀವಿ ಅಂತ ಒಂದು ಅಶ್ಯೂರೆನ್ಸ್ ಆದ್ರೂ ಸಿಗಬಹುದು. ಯಾಕಂದ್ರೆ DK ಶಿವಕುಮಾರ್ ಪ್ರಯತ್ನ ಮಾಡ್ತಾ ಇರೋದೇನು, ನವೆಂಬರ್ 20ರ ಬಳಿಕ ಆದಂತಹ ಬೆಳವಣಿಗೆಗಳ ಎಲ್ಲದರ ಹಿಂದೆ ಇರ್ತಕ್ಕಂಥ ಕಾರಣ ಏನು, ಈ ಹಿಂದೆ CM ಆಯ್ಕೆ ಸಂದರ್ಭದಲ್ಲಿ ಆದಂತಹ ಮಾತುಕತೆಗೆ ಯಾರ್ಯಾರಿದ್ರು ಅವರೆಲ್ಲರೂ ಸಭೆಯಲ್ಲಿ ಇದ್ದು ಹಿಂದೆ ಏನು ತೀರ್ಮಾನಗಳಾಗಿತ್ತು ಆ ತೀರ್ಮಾನದಂತೆ ನಡೆದುಕೊಳ್ತೀರಾ ಇಲ್ವಾ ಅನ್ನೋದ್ರ ಬಗ್ಗೆ DK ಶಿವಕುಮಾರ್ ಕ್ಲಾರಿಟಿಯನ್ನ ಬಯಸ್ತಾ ಇದ್ದಾರೆ. ಆ ಕಾರಣಕ್ಕಾಗಿ ಬೆಳವಣಿಗೆಗಳು ನಡೀತು, ಹಾಗ ಹೈಕಮಾಂಡ್ ಮಧ್ಯಪ್ರವೇಶ ಮಾಡ್ತು. ಈಗ ಬೆಳಗಾವಿ ಅಧಿವೇಶನ ಆದ್ಮೇಲೆ ಕರಿಬಹುದು ಅನ್ನುವಂತ ನಿರೀಕ್ಷೆ ಇಟ್ಕೊಂಡಿದ್ದಂತ DK ಶಿವಕುಮಾರ್ ಬಣಕ್ಕೂ ಕೂಡ ನಿರಾಸೆಯಾಗಿದೆ. ಆ ರೀತಿಯಾದಂತ ಬೆಳವಣಿಗೆಗಳು ಕಾಣಿಸ್ತಾ ಇಲ್ಲ. ಇದರ ಅರ್ಥ ಹೈಕಮಾಂಡ್ ನಾಯಕತ್ವದ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತೀರ್ಮಾನ ತೆಗೆದುಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ಇದ್ದಂಗೆ ಇಲ್ಲ ಅನ್ನೋದರ ಮುನ್ಸೂಚನೆ ಅನ್ನುವಂತ ಚರ್ಚೆಗಳಿದಾವೆ. ಹೀಗಾಗಿ ಈ ತಿಂಗಳಿನಲ್ಲೂ ಇದು ಆಗದೇ ಇದ್ರೆ, ಯಾಕಂದ್ರೆ ಫೆಬ್ರವರಿಯಲ್ಲಿ ಬಜೆಟ್, ಈ ಜನವರಿ 15ರ ಬಳಿಕವೇ ಬಜೆಟ್ ಪ್ರಿಪರೇಷನ್ ಅಧಿಕೃತವಾಗಿ ಆರಂಭ ಆಗುತ್ತೆ. ಒಂದ್ ವೇಳೆ ಬಜೆಟ್ ಪ್ರಿಪರೇಷನ್ ಅಧಿಕೃತವಾಗಿ ಆರಂಭ ಆದ್ರೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಬಜೆಟ್ ಪ್ರಿಪರೇಷನ್ ಆರಂಭ ಮಾಡಿದ್ಮೇಲೆ ಬಜೆಟ್ ಅನ್ನ ಅವರೇ ಮಂಡಿಸ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ಕ್ಲಿಯರ್ ಆಗಿ ಇರ್ತಕ್ಕಂತಹ ಮೆಸೇಜ್. ಆ ಕಾರಣಕ್ಕಾಗಿ DK ಶಿವಕುಮಾರ್ ಅವರ ಬಣ ಹೈಕಮಾಂಡ್ ನ ಪ್ರತಿಕ್ರಿಯೆಯನ್ನ ನೋಡ್ತಾರೆ. ಪ್ರತಿಕ್ರಿಯೆ ಬರದೇ ಇದ್ರೆ ನಿಶ್ಚಿತವಾಗಿ ಬೆಳವಣಿಗೆಗಳಿಗೆ ಕಾರಣ ಆಗತ್ತೆ. ಆಗ ಹೈಕಮಾಂಡ್ ಅನಿವಾರ್ಯವಾಗಿ ಮಧ್ಯಪ್ರವೇಶ ಮಾಡಬೇಕಾದಂತ ಒತ್ತಡಗಳು ಕೂಡ ಸೃಷ್ಟಿಯಾಗುವಂತಹ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಬಹುಶಃ ಇದಕ್ಕೆ ಕೌಂಟರ್ ಪ್ಲಾನ್ ಆಗಿಯೋ ಏನೋ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂತ, ಅಂದ್ರೆ ಸಿದ್ದರಾಮಯ್ಯನವರು ಒಂದ್ ರೀತಿ ಅಟ್ಯಾಕಿಂಗ್ ಮೋಡ್ ನಲ್ಲಿ ಇದ್ದಾರೆ. ಯಾಕಂದ್ರೆ ಬೆಳಗಾವಿ ಸೆಷನ್ ನ ಕೊನೆಯ ದಿನದಿಂದ ನಾವು ಅವರ ಹೇಳಿಕೆಗಳನ್ನ ನೋಡಿದಾಗ ಬೆಳಗಾವಿಯ ಸೆಷನ್ ನ ಕೊನೆಯ ದಿನದಲ್ಲೇ ಆನ್ಸರ್ ಮಾಡುವಂತ ಟೈಮ್ ನಲ್ಲಿ ವಿಧಾನಸಭೆಯಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ 2.5 ವರ್ಷದ ತೀರ್ಮಾನಗಳು ಆಗೇ ಇಲ್ಲ ಅನ್ನುವಂಥದ್ದನ್ನ 3 ಬಾರಿ ಪುನರುಚ್ಚಾರ ಮಾಡಿದ್ರು. ಅದರಿಂದ ಆಚೆ ಬಂದಾಗ್ಲೂ ಕೂಡ ಬೆಳಗಾವಿ ಅಧಿವೇಶನದ ಒಳಗೆ ನಾನು ಹೇಳಿದ್ದೀನಿ, ಮತ್ತೆ ಯಾಕೆ ಆ ಪ್ರಶ್ನೆಯನ್ನು ಎತ್ತುತ್ತೀರಾ ಅಂತೇಳಿ ಮಾಧ್ಯಮಗಳನ್ನ ಸಿದ್ದರಾಮಯ್ಯನವರು ಪ್ರಶ್ನೆ ಮಾಡಿದ್ದಾರೆ. ಹೀಗಾಗಿ ಅವರು ಕ್ಲಿಯರ್ ಆಗಿ ಒಂದು ಮೆಸೇಜ್ ಅನ್ನ ಪಾಸ್ ಮಾಡ್ದಂಗಿದೆ. ಹೀಗಾಗಿ ಅದರ ಮುಂದುವರಿದ ಭಾಗವಾಗಿ ನಾಯಕತ್ವದ ಬದಲಾವಣೆ ಚರ್ಚೆಗೆ ಹೈಕಮಾಂಡ್ ಕರೆಯುವ ಮುನ್ನವೇ ಸಿದ್ದರಾಮಯ್ಯನವರೇ ಅಟ್ಯಾಕಿಂಗ್ ಮೋಡ್ಗೆ ಹೋಗಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ದೆಹಲಿ ಭೇಟಿಗೆ ಸಮಯಾವಕಾಶವನ್ನ ಕೇಳ್ತಾ ಇದ್ದಾರೆ. KC ವೇಣುಗೋಪಾಲ್ ಜೊತೆ ಮಾತನಾಡಿದಂತ ಸಂದರ್ಭದಲ್ಲಿ 11ನೇ ತಾರೀಕಿನ ಬಳಿಕ ನಾನು ದೆಹಲಿಗೆ ಬರ್ತೀನಿ, ರಾಹುಲ್ ಗಾಂಧಿಯ ಭೇಟಿಗೆ ಅಕೊಮಡೇಟ್ ಮಾಡಿ ಎನ್ನುವಂತಹ ಪ್ರಸ್ತಾಪವನ್ನ KC ವೇಣುಗೋಪಾಲ್ ಮುಂದೆ ಇಟ್ಟಿದ್ದಾರೆ. ಇದರ ಅರ್ಥ ಅವರು ಭೇಟಿ ಆಗ್ಲಿಕ್ಕೆ ಬಯಸ್ತಾ ಇರುವಂತದ್ದು ಸಚಿವ ಸಂಪುಟ ಪುನರ್ರಚನೆ. ಸಚಿವ ಸಂಪುಟ ಪುನರ್ರಚನೆಗೆ ಏನಾದ್ರೂ ಅವಕಾಶಗಳು ಕೊಟ್ರೆ ನಾಯಕತ್ವದ ಬದಲಾವಣೆ ಚರ್ಚೆಗೆ ಯಾವುದೇ ಅವಕಾಶ ಇರೋದಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿನೇ ಅವರು ಆ ಪ್ರಯತ್ನವನ್ನ ಬಹಳ ಗಂಭೀರವಾಗಿ ಮಾಡ್ತಾ ಇದ್ದಾರೆ. KC ವೇಣುಗೋಪಾಲ್ ಭೇಟಿಯಾದಾಗ್ಲೂ ಕೂಡ ಈ ವಿಚಾರಗಳು ಪ್ರಸ್ತಾಪ ಮಾಡಿದ್ದಾರೆ. ಒಂದು ವೇಳೆ ಹೈಕಮಾಂಡ್ ಇಬ್ಬರನ್ನು ಕರೆಯುವ ಮೊದಲು ಸಿದ್ದರಾಮಯ್ಯನವರಿಗೆ ಏನಾದ್ರೂ ರಾಹುಲ್ ಗಾಂಧಿ ಅಪಾಯಿಂಟ್ಮೆಂಟ್ ಏನಾದ್ರು ಕೊಟ್ಟಿದ್ದೆ ಆದ್ರೆ ಬಹುಶಃ ಅದು ಇನ್ನೊಂದು ಕಾಂಗ್ರೆಸ್ನ ಒಳಗಿನ ಈ ಕ್ಷಿಪ್ರ ಬೆಳವಣಿಗೆಗೆ ಒಂದು ಪೂರಕವಾದಂತಹ ಬೆಳವಣಿಗೆ ಆಗಬಹುದು ಅನ್ನುವಂತ ಲೆಕ್ಕಾಚಾರಗಳಿದಾವೆ. ಹೀಗಾಗಿ DK ಶಿವಕುಮಾರ್ ಬಣದಲ್ಲಿ ಇರ್ತಕ್ಕಂಥದ್ದೇನು 16 ಅಥವಾ 17 CM DCM ಇಬ್ಬರನ್ನು ಕರೀತಾರೆ ಅಂತೇಳಿ DK ಶಿವಕುಮಾರ್ ಬಣದಲ್ಲಿ ಒಂದು ವಿಶ್ವಾಸ ವ್ಯಕ್ತವಾಗ್ತಾ ಇದೆ. ಆ ದಿನಾಂಕಗಳನ್ನು ಹೇಳ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಸರಿಯಾಗತ್ತೋ ಅಥವಾ ಅದು ಅದರ ಖಚಿತತೆಗಳ ಬಗ್ಗೆ ನಮಗೂ ಇನ್ನೂ ಕೂಡ ಅನುಮಾನಗಳಿದಾವೆ. ಅವರ ಬಣದಲ್ಲಿರ್ತಕ್ಕಂಥದ್ದು 16 ಅಥವಾ 17
ಸಿಎಂ DCM ನ ಕರೀತಾರೆ ಅಂತ. ಆದ್ರೆ ಸಿಎಂ ಬಣದಲ್ಲಿರ್ತಕ್ಕಂಥ ಅಥವಾ ಸಿಎಂ ಮನಸ್ಸಿನಲ್ಲಿರುವಂತದ್ದು ಅದಕ್ಕೂ ಮುಂಚೆಯೇ ಅಥವಾ 11ನೇ ತಾರೀಕು ಅಥವಾ 12ನೇ ತಾರೀಕು ಈ 13ನೇ ತಾರೀಕು ಭೇಟಿ ಆಗ್ಬೋದು ಅನ್ನುವಂತ ದಿನಾಂಕವನ್ನು ಕೂಡ ಸಿಎಂ ಬಣದಲ್ಲಿರ್ತಕ್ಕಂಥವ್ರು ಹೇಳ್ತಿದ್ದಾರೆ. ಹಿಂಗಾಗಿ ಇವರು ಕೂಡ ಸಿಎಂ ಭೇಟಿಗೆ ಬಯಸ್ತಾ ಇದ್ದಾರೆ. ಎರಡೂ ಕಡೆಯಲ್ಲೂ ಕೂಡ ಈ ದಿನಾಂಕಗಳನ್ನ ಇಟ್ಟುಕೊಂಡು ಒಂದು ಕಡೆ ಸಿಎಂ ಸಚಿವ ಸಂಪುಟ ಪುನರ್ರಚನೆ ಮಾಡಿ ಅಧಿಕಾರದಲ್ಲಿ ಮುಂದುವರಿಯುವಂತ ತಂತ್ರಗಾರಿಕೆ ಮಾಡ್ತಿದ್ದಾರೆ. 16, 17ನೇ ತಾರೀಕು ಇಬ್ಬರನ್ನೂ ಕರೆದು ನಾಯಕತ್ವದ ಬದಲಾವಣೆಯಲ್ಲಿ ಇತ್ಯರ್ಥ ಮಾಡ್ತಾರೆ ಅಂತೇಳಿ DK ಶಿವಕುಮಾರ್ ಬಣ ನಿರೀಕ್ಷೆ ಮಾಡ್ತಾ ಇದೆ. ಇದರಲ್ಲಿ ಯಾವುದು ಮೊದಲಾಗುತ್ತೆ ಅನ್ನುವಂತ ಕುತೂಹಲ ನಮಗೆ ಇದಾವೆ. ಯಾವುದೂ ಆಗದೇ ಇದ್ರೆ ಅನಿವಾರ್ಯವಾಗಿ DK ಶಿವಕುಮಾರ್ ಅವ್ರ ಬಣದಲ್ಲಿರ್ತಕ್ಕಂಥವ್ರು ಅಥವಾ DK ಶಿವಕುಮಾರ್ ಮತ್ತೆ ಪ್ರಶಾಂತ್ ನಾಥ್ ಸರ್ ಒಂದು ಹೇಳಿದ್ರು, ಮಗು ಹತ್ರಷ್ಟೇ ತಾಯಿ ಹಾಲು ಕುಡಿಸ್ತಾಳೆ ಅಥವಾ ಚಾಕ್ಲೇಟ್ ಕೊಡ್ತಾನೆ ತಂದೆ. ಆದ್ರೆ ಇಲ್ಲಿ ಅಂತ ಪರಿಸ್ಥಿತಿಯನ್ನ DK ಶಿವಕುಮಾರ್ ಮತ್ತೆ ಶುರು ಮಾಡಬೇಕಾ ಅನ್ನುವಂಥದ್ದು. ಯಾಕಂದ್ರೆ ಸಿದ್ದರಾಮಯ್ಯನವ್ರಿಗೆ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯ ಇಲ್ಲ, ಅವರು ಸಿಎಂ ಸ್ಥಾನದಲ್ಲಿ ಇದ್ದಾರೆ. ಹೆಚ್ಚು ದಿನ ಇದು ಚರ್ಚೆ ಆದಷ್ಟು ಗದ್ದಲ ಆದಷ್ಟು ಮುಂದುವರಿಯೋದಕ್ಕೆ ಅವಕಾಶಗಳು ಇರುತ್ತೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿದೆ. ಹಾಗಾಗಿ ಅವರು ಸಚಿವ ಸಂಪುಟ ಪುನರ್ರಚನೆಗೆ ಒಂದು ಕಲ್ಲು ಹೊಡೆಯೋಣ, ಅವಕಾಶ ಸಿಕ್ಕರೆ ಮಾಡೋಣ, ಇಲ್ಲಾಂದ್ರೆ ಇದೇ ಕಂಟಿನ್ಯೂ ಆಗುತ್ತೆ ಅನ್ನುವಂತ ತಂತ್ರಗಾರಿಕೆ ಭಾಗವಾಗಿ ಸಿಎಂ ಯೋಚನೆ ಮಾಡ್ತಿದ್ದಾರೆ. ಈಗ DK ಶಿವಕುಮಾರ್ ಮತ್ತೆ ತಮ್ಮ ಬಣದಲ್ಲಿರ್ತಕ್ಕಂಥವ್ರನ್ನ ಆಕ್ಟಿವ್ ಮಾಡ್ತಾರಾ ಇಲ್ವಾ, ಹೈಕಮಾಂಡ್ ಇವರಿಗೆ ಸ್ಪಂದಿಸುತ್ತಾ ಇಲ್ವಾ ಅನ್ನುವಂತ ಕುತೂಹಲಗಳು ಉಳಿದಿದ್ದಾವೆ. ಅಜಿತ್, ಪ್ರಶಾಂತ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.